ಸೊ ಇದು ನೋಡಿ, ಇದು ಕೀಲಂಬಿಯ ಒಂದು ಅಗ್ರಿ ಟೂಲ್ಸ್ ಅವ್ರ ಕಡೆಯಿಂದ ಫಾರ್ಮ್ ಲ್ಯಾಂಡ್ ಕ್ವಾಡ್ ಬೈಕ್. ಸೊ ಆ ಬೈಕ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಅವರೇ ಮಾಡೋದು. ಸೊ ಇದೆಲ್ಲ ತಂತಿ ಬೇಲಿಗಳೇನಿದೆ, ಒಂದು ತಂತಿ ಬೇಲಿಗಳೇನೋ ಹಾಕ್ತೀನಿ ಅಂತಂದರೆ ನೋಡ್ಕೋಬೋದು. ಇದೆಲ್ಲ ಮುಳ್ಳಿನ ತಂತಿ ಹೆಲಿಕ್ಸ್ ಬೇಲೀಸ್ಗಳು ನೋಡ್ಕೊಳ್ಳಿ. ಇದೊಂದಷ್ಟು ಸ್ಪ್ರೇಯರ್ ಇದೆ. ಸೊ ಮಹೀಂದ್ರ ಅವ್ರದ್ದು ಫಾರ್ಮ್ ಫಿಟ್ ಅಂತ ಟ್ರ್ಯಾಕ್ಟರ್ ಆಪ್ರೇಟೆಡ್ ಬ್ಲೋವರು ಕಮ್ ಮಾಡೆಲ್ ಬಂದು ಸ್ಪ್ರೇಯರು 600 ಲೀಟರ್ ಇರುವಂಥದ್ದು ನೋಡಿ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಲ್ಲ ಪ್ರಾಬ್ಲಮ್ ಅವ್ರ ಕಡೆ. ಆಯ್ ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ನಿಮಗೆ ಶುದ್ಧ ಎಣ್ಣೆ ತಯಾರಿಸುವಂಥ ಯಂತ್ರಗಳು ನೋಡಿ. ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ನೋಡಿ. ವೆರೈಟಿ ನೋಡಿ. ಇದನ್ನು ಹಿಟ್ಟನ್ನು ಬೆರೆಸೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಚಪಾತಿ ಮತ್ತು ರೊಟ್ಟಿಗಳನ್ನ ತಯಾರಿಸುವಂಥ ಯಂತ್ರ, ನಿಮಗೆ ಮಸಾಲೆ ರುಬ್ಬುವಂಥ ಯಂತ್ರ ಆಗಿರುತ್ತೆ. ದೋಸೆ ಹಿಟ್ಟನ್ನು ರುಬ್ಬುವಂಥದ್ದು. ನಿಮಗೆ ಎಣ್ಣೆ ಗಾಣ ಏನಿದೆ ನೋಡ್ಕೊಳ್ಳಿ, ಎಣ್ಣೆ ಗಾಣ. ಇದ್ರ ಬಗ್ಗೆ ಏನೋ ಮಾಹಿತಿ ಬೇಕು ಅಂದರೆ ನೋಡ್ಕೊಳ್ಳಿ. ನೋಡಿ, ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನೋಡಿ, ಇದೊಂದು ಕಸ್ಟಮರ್ಗೆ ನಿಮಗೆ ಬ್ರೂಮ್ ಸ್ಟಿಕ್ಕು. ಸೊ ನೋಡಿ, ನಾವು ಕೈಯಲ್ಲಿ ಮಾಡ್ಕೋತಾ ಇದ್ವಿ. ಮಿಷಿನ್ ಬಂದಿದೆ, ಬಂದ್ಬಿಟ್ಟಿದೆ. ಮಿಷಿನಲ್ಲಿ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಈ ಥರ ಮಿನಿ ಬಿಸ್ನೆಸ್ ಮಾಡೋರಿಗೆ ಇದು ಒಳ್ಳೆ ಆಪರ್ಚುನಿಟಿ ನೋಡಿ. ನೋಡಿ, ಮಿನಿ ಬಿಸ್ನೆಸ್ ಏನೋ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಸೊ ಇದೆಲ್ಲ ಚಾಪ್ ಕಟರು, ಚಾಪ್ ಕಟರ್. ಇದು ನಿಮಗೆ ರೈತರುಗಳಿಗೆ ರೈತ ನೋಡಿ, ಒಂದೇ ಸರಿಗೆ ಟಕಾರ ಅಂತ ಹೆಂಗಿದ್ ಮಾಡ್ಬಿಟ್ಟು ಹಸು ಸಾಕಿರೋವಂಥವ್ರು ಯೂಸ್ ಆಗುವಂಥದ್ದು. ಹೇಳು, ಏನಿದೆ ಸರ್ ಪ್ರೈಸು? 20. ಸಬ್ಸಿಡಿ ಏನಾಗಿ? 3 HP. ಇದು ಕಾಯಿ ರುಬ್ಬುವಂಥದ್ದಾ? ನೋಡಿ, ಕಾಯಿ ಹೊಡೆ ಮಿಷಿನ್ ಬಂದಿದೆ ನೋಡಿ. ಏನು ಬರುತ್ತೆ ಮಿಷಿನ್ನು? ಕಾಯಿ ಸುಲಿ ಅದು ನೋಡಿ. ಇದು ನಿಮಗೆ ಒಂದು ಮಂಗನನ್ನು ಓಡಿಸುವಂಥ ಕೋವಿ ಏನು ಹೇಳಿದರೆ, ಸೊ ಗನ್ ಅಂತ ಇದು ಮಾಡ್ತಾರೆ. ಆ ಒಂದು ಗನ್ ಇರುವಂಥದ್ದು ಇಲ್ಲಿ ಒಂದಷ್ಟು ತೋರಿಸಿದ್ದಾರೆ ನೋಡಿ. ಆ ರೀತಿ ಇದೆ. ಸೌಂಡ್ ನೋಡಿ, ಏನು ಗುರು ನೋಡಿ, ಆ ರೀತಿ ಇರುತ್ತೆ. ಗಮ್ ಅನ್ಸಿದ್ರು ನಮಗೆ ಅಲ್ಲಾಡ್ತಾರೆ, ಕೋತಿಗೆ ಅಲ್ಲಾಡಲ್ವ ಏನು? ನೋಡ್ಕೊಳ್ಳಿ, ನಿಮಗೆ ಅಗಸೆ ಬೀಜ ಇರುವಂಥದ್ದು. ಸೊ ಅಗಸೆ ಬೀಜ ಸರ್ ಇದು 100 ರೂಪಾಯಿ ಇದೆ ರೀ. ಅದು 100 ರೂಪಾಯಿ ಇದೆ ರೀ. KDB ಇಂಡಸ್ಟ್ರಿಯಲ್ ಏರಿಯಾ, ಬೆಳಗಾವಿ ಜಿಲ್ಲಾ, ಬೆಳಗಾವಿ ತಾಲೂಕು, ಒಣಗ. 9743701313 ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಷ್ಟು ಬೇಕು ಆರ್ಡರ್ ತಗೋಬಹುದು. ಥ್ಯಾಂಕ್ ಯು. ನೋಡಿ, ಇದು ಆಯಿಲು. ಸೊ ಟ್ಯಾಂಕಲ್ಲಿ ಡೈರೆಕ್ಟಾಗಿ ನೀವು ಆಯಿಲ್ ತಂದಿರುವಂಥದ್ದು. ಹಿಂಗೆ ಎತ್ತಿದ್ರೆ ಹಿಂಗೆ ಎಲ್ಸಿದ್ರೆ ನೋಡಿ, ಇದು ಪಂಪು. ಸೊ ಪಂಪು ಸ್ಪ್ರೇ ಏನಿರುತ್ತೆ ಪ್ಲಾಸ್ಟಿಕ್ ಇದೆ, ನಿಮಗೆ ಪ್ಲಾಸ್ಟಿಕ್ ಎಲ್ಲ ಪ್ಯಾಟರ್ನ್ ನೋಡಿ. ನೋಡಿ, ಇದು ವಾಟರ್ ಬಿಲ್ಡಿಂಗ್ ಲೀಕೇಜ್ ಹಾಕ್ಬೋದು ಅಷ್ಟೇ. ಮತ್ತೆ ಇದಕ್ಕೆಲ್ಲ ಹಾಕಿಸ್ಕೊಳ್ಳಿ. ಸೀಟ್ಗಳಿಗೆ ಬಿಲ್ಡಿಂಗ್ ಲೀಕೇಜ್ಗೆ, ಸೀಟ್ಗೆ ಸಿಮೆಂಟ್ ಸೀಟ್ ತರಿಸಿರ್ತಾರ, ರೂಫ್ ಹಾಕ್ಬೋದು, ಸನ್ ರೂಫ್ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬೋದು. ಅದೆಲ್ಲ ನೋಡಿ. ಇದು ಬಂದು ನಿಮಗೆ ಎಳ್ನೀರು ನೋಡಿ. ಪ್ಲಾಸ್ಟಿಕ್ ಪ್ಯಾಟರ್ನ್ ನೋಡಿ. ದೊಡ್ಡ ಸಿಂಟ್ಯಾಕ್ಸ್, ಬ್ಯಾರಲ್, ಬಕೆಟ್, ಯಾವ್ದು ಬೇಕಾದ್ರೆ ಬನ್ನಿ. ಡ್ಯಾಮೇಜ್ ಬನ್ನಿ, ಫ್ರೀಡಮ್ ಮಾಡಿಸೋದಿಲ್ಲ.
ಅಂಟಿಸಿದ ಬೆಂಕೂರಿಗೆ ಇಡಿ. ಬೆಂಕೂರಿಗೆ ಇಟ್ಟರೆ ಜೆಲ್ ತರ ಫಾರ್ಮ್ ಆಗುತ್ತೆ. ಜೆಲ್ನೇ ಮಾಡಿ ಎಲ್ಲಿ ಹೊಡ್ತಾ ಫಸ್ಟ್ ಒಂದು ಸೈಡ್ಗೆ ಹಚ್ಚಿ ನೀವು ನೀರು ಅಂಟಿಸ್ಬೋದು. ನೋಡಿ ನೀರೆಲ್ಲ ಅಂಟ್ಕೊಂಡು ಎಷ್ಟು ರಬ್ ಮಾಡಿದ್ರು ಅದೇ ಕಟ್ಟಿಂದ ಹೊಸ್ಬಿಟ್ಟು ಹೊಸ್ಬಿಟ್ಟು ಅದರಿಂದ ಅಂಟಿಸ್ತೀರಾ. ಇದು PVC ಪೈಪ್ಗಳು ಹಾಕ್ಬೋದು. PVC ಪೈಪ್, CPVC, ಕರೆ ಪೈಪ್, ಸ್ಪ್ರಿಂಕ್ಲರ್ ಸೂಪರ್ ಅಂಟಿಸ್ಬೋದು. ಇದಕ್ಕೆ ಗ್ರ್ಯಾಂಡ್ ಎಲ್ಲ ಹೊಡೆದಾಗ ಗ್ರ್ಯಾಂಡ್ಗಳು ಅಂಟಿಸ್ಬೋದು. ಮತ್ತೆ ಟೈಲ್ಸ್ ಕಳಿಸ್ಬೋದು. ಇದೆಲ್ಲ ನಿಮಗೆ ಹಾಲಿನ ಮಣ್ಣು. ಬನ್ನಿ ಡೆಮೋ ಇದೆ, ಬನ್ನಿ ಫ್ರೀ ಡೆಮೋ ಇಲ್ಲಿ ಯಾವ್ದು ಬೇಕು ಅಂಟಿಸ್ಬೋದು. ಕಮ್ಮಿ ಇದೆ ಬನ್ನಿ ಸರ್ ಇಲ್ಲಿ ಫ್ರೆಂಡ್ಸ್. ಇದು ಸೊ ಕಾಳುಗಳೇನಿದೆ ಅದನ್ನು ಬಿತ್ತನೆ ಮಾಡುವಂಥ ಮಿಷಿನು. ಸೊ ಇದನ್ನು ಇದ್ರೊಳಗೆ ಹಾಕ್ಬಿಟ್ರೆ ಡೈರೆಕ್ಟಾಗಿ ನೋಡ್ಕೋಬೋದು. ಇದು ಸೊ ಯಾವ್ಯಾವ ಕಾಳನ್ನ ಇದು ಮಾಡ್ಬೋದು ಅನ್ನೋದು ತೋರಿಸಿದ್ದಾರೆ. ಈ ಕಡೆ ಒಂದು ಡೆಮೋ. ಹಾಯ್ ಸರ್, ನನ್ನ ಹೆಸರು ರಾಕೇಶ್ ಅಂತ. ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಟ್ರೈಬಲ್ ವೇದ. ಇದು ಬಂದುಬಿಟ್ಟು ಬರೀ ನೇರಳೆ ಹಣ್ಣಲ್ಲೇ ಎಲ್ಲ ಪ್ರಾಡಕ್ಟ್ಸ್ಗಳು ಮಾಡ್ತಾ ಇರೋದು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಮತ್ತು ಡಯಾಬಿಟಿಕ್ ಇರೋರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಅಂತಲೇ ಯಾವುದೂ ಶುಗರು ಇಲ್ಲ, ಯಾವುದೂ ಕೆಮಿಕಲ್ಸು ಆ್ಯಡ್ ಆಗಿಲ್ಲ. 100% ಪ್ಯೂರ್ ಫ್ರೂಟ್ಸಿಂದನೇ ಮಾಡಿರೋವಂಥ ಪ್ರಾಡಕ್ಟ್ಸ್ ಇದೆಲ್ಲ. ನಿಮಗೆ ಇದು ಬಂದುಬಿಟ್ಟು ಸ್ನ್ಯಾಕ್ಸ್ ಥರ ಬರುತ್ತೆ. ಜಾಮೂನ್ ಸ್ಟಿಕ್ಸ್ ಅಂತ ಸ್ನ್ಯಾಕ್ಸ್ ಥರ ಬರುತ್ತೆ ಸರ್. ಇದು ಲೈಕ್ ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ತಿನ್ಬೋದು, ಎಲ್ಲರೂ ತಿನ್ಬೋದು. ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಫ್ಲೇಕ್ಸ್, ಜಾಮೂನ್ ಫ್ಲೇಕ್ಸ್ ಅಂತ ಲೈಕ್ ನಿಮ್ಗೆ ಈ ಥರ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಮೀಲ್, ಸಲಾಡ್ಸ್ ಅಥವಾ ಕರ್ಡಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೀವು. ಆಮೇಲೆ ಇದು ಜಾಮ್ ಅಂತ, ನೇರಳೆ ಹಣ್ಣಲ್ಲಿ ಜಾಮ್ ಅಂತ. ಇದು ನಿಮಗೆ ಲೈಕ್ ಜಾಮೂನ್, ಕಿಸಾನ್ ಜಾಮೂನ್ ಥರ ಇರುತ್ತೆ ಸರ್. 100% ಪ್ಯೂರ್. ಇದೂ ಯಾವುದೂ ಶುಗರ್ ಆ್ಯಡ್ ಆಗಿಲ್ಲ ನಿಮಗೆ. ಮತ್ತು ಇದು ಬಂದುಬಿಟ್ಟು ನಿಮಗೆ ಜ್ಯೂಸ್ ಥರ ಸರ್. ಇದು ಬಂದುಬಿಟ್ಟು ಆ್ಯಕ್ಚುಲಿ ಡಯಾಬಿಟಿಕ್ ಅಂದವ್ರಿಗೆ ಮಾಡಿರೋದು. ಇದು ವೆಯ್ಟ್ ಲಾಸು ಆಗುತ್ತೆ, ಹೇರ್ ಗ್ರೋತು, ಹೇರ್ ಫಾಲ್ ಆಗಿದ್ದರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಇದರಿಂದ. ಇದು ಬಂದುಬಿಟ್ಟು ನಾವು ವೆಲ್ನೆಸ್ ಟೀ ಅಂತ ಎಲ್ಲ ಮಾಡಿದ್ದೀವಿ ಸರ್. ಲೈಕ್ ನಿಮಗೆ ಗ್ರೀನ್ ಟೀ ಥರ ಟೀ ಬ್ಯಾಗ್ ಬರುತ್ತೆ. ಇದು ಚೆನ್ನಾಗಿರುತ್ತೆ ಹೆಲ್ತ್ಗೆಲ್ಲ, ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಇದೆಲ್ಲ ಮಾಡಿದ್ದೀವಿ ನಾವು. ಇದು ಬಂದುಬಿಟ್ಟು ಸರ್ ನಿಮಗೆ ನೇರಳೆ ಹಣ್ಣಿನ ಬೀಜದಲ್ಲಿ ಮಾಡಿರೋಂಥ ಪ್ರಾಡಕ್ಟ್ಸು. ಇದೂ ನಿಮಗೆ ಶುಗರ್ ಪೇಷೆಂಟ್ಗಳಿಗಂತಲೇ ಮಾಡಿರೋವಂಥದ್ದು ಪ್ರಾಡಕ್ಟ್ಸು. ಇದು ಜಸ್ಟ್ ಲೈಕ್ ನಿಮಗೆ ಪೌಡ್ರ್ ಬರುತ್ತೆ, ಅದು ಹಾಟ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ತೊಗೊಂಡ್ರೆ ತುಂಬ ಹೆಲ್ಪ್ಫುಲ್ ಇರುತ್ತೆ ಸರ್. ಏನು ಸೈಡ್ ಎಫೆಕ್ಟ್ ಇರುತ್ತೆ? ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ ಸರ್. ಪ್ಯೂರ್ ಫ್ರೂಟ್ಸಿಂದಲೇ ಮಾಡಿರೋದು. ಓಕೆ. ಯಾವುದು ಕೆಮಿಕಲ್ ಇಲ್ಲ, ಯಾವುದು ಶುಗರ್ ಇಲ್ಲ, ಯಾವುದು ಈಗ ಪ್ರಿಸರ್ವೇಟಿವ್ ಇಲ್ಲ. ಸಬ್ಸ್ಕ್ರೈಬರ್ಸ್ ಏನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು? ಸರ್, ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮದು ಟ್ರೈಬಲ್ ವೇದ ಅಂತ ಕಂಪ್ನಿ ಇದೆ. ಆ ವೆಬ್ಸೈಟ್ಗೆ ಹೋದ್ರೂ ನಿಮಗೆ ಗೊತ್ತಾಗುತ್ತೆ. ಮತ್ತು ನಿಮಗೆ ಇಲ್ಲಿ ನೋಡಿ ಸರ್, ಇಲ್ಲಿ ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆ ಸಿಗುತ್ತೆ. ನಮ್ಮದು ಟ್ರೈಬಲ್ ವೇದ ಅಂತ ಇದೆ, ಅಲ್ಲಿ ವೆಬ್ಸೈಟ್ಗೆ ಹೋದ್ರೂ ಸಿಗುತ್ತೆ ಸರ್. ನಿಮಗೆ ಆನ್ಲೈನಲ್ಲಿ ಎಲ್ಲ ಪ್ರಾಡಕ್ಟು ಅವೈಲೇಬಲ್ ಇದೆ. ಏನಿದೆ ಸರ್ ಕಾಸ್ಟ್ ಎಲ್ಲ? ಸರ್ ನಿಮಗೆಲ್ಲ 280, 270 ಮತ್ತು 300, 330 ಅಲ್ಲಿವರೆಗೂ ಇದೆ ಸರ್. ಜಾಸ್ತಿ ಯಾವುದೂ ಇಲ್ಲ ಸರ್, ಎಲ್ಲ ನಾರ್ಮಲಾಗೇ ಇದೆ. ಶೇಂಗಾ ಎಣ್ಣೆ, ಜೀನಿ ಪ್ರಾಡಕ್ಟ್ಸ್ಗಳು. ಸೊ ಇದು ದೋಸಾ ಮಿಕ್ಸಸ್. ಇದು ಮಿಲ್ಲೆಟ್ಸ್, ಲೆಂಟಿಲ್ಸ್ ಆ್ಯಂಡ್ ಕ್ವಿನೋಯಿಂದ ಮಾಡಿರೋದು. ಯಾವ ಥರ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಬೇಕಿಂಗ್ ಸೋಡಾ ಯೂಸ್ ಮಾಡಿಲ್ಲ. ಜಸ್ಟ್ ವಾಟರ್ ಹಾಕಿ 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. 3 ವೇರಿಯಂಟ್ಸ್ ಇದೆ, ಜೋವರ್, ರಾಗಿ ಆ್ಯಂಡ್ ಪ್ಲೇನ್ ಮಿಕ್ಸ್. ಏನೇನು ಬೆನಿಫಿಟ್ ಮೇಡಮ್? ಸರ್ ಇದೆಲ್ಲ ಕ್ವಿನೋವಾ ಇದರಿಂದ ಮಾಡಿರೋದು, ರೈಸ್ ಇಲ್ಲ ಸರ್. ಓಕೆ. ಸೊ ಒನ್ ಮೋರ್ ಥಿಂಗ್ ಇಸ್ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಆ್ಯಂಡ್ ಕ್ವಿನೋವಾ ಹೈ ಫೈಬರ್ ಇರುತ್ತೆ. ಓಕೆ. ಸೊ ಇದೆಲ್ಲ ಮಿಲ್ಲೆಟ್ಸ್ ಯೂಸ್ ಮಾಡೋದು ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂದರೆ ಇಟ್ ವಿಲ್ ಕೀಪ್ ಯು ಫುಲ್ಲರ್ ಫಾರ್ ಅ ಲಾಂಗರ್ ಟೈಮ್. ರೈಸಿಂದ ಮಾಡಿರೋದ್ರಿಂದ ಇಟ್ ವಿತೌಟ್ ರೈಸ್, ಸೊ ದಟ್ಸ್ ವೈ ಇಟ್ ಕೀಪ್ ಯು ಫುಲ್ ಫಾರ್ ಲಾಂಗರ್ ಟೈಮ್ ಆ್ಯಂಡ್ ಹೈ ಫೈಬರ್ ಇದೆ ಸರ್. ಒಂದು ಪ್ಯಾಕೆಟ್ ಏನಿರುತ್ತೆ ಮೇಡಮ್ ಇದು? ಒಂದು ಪ್ಯಾಕೆಟ್ 200 ಗ್ರಾಮ್ಸ್, 8ರಿಂದ 10 ಆಗುತ್ತೆ. ಸೊ ಇಟ್ಸ್ ಪ್ರೈಸ್ ಎಟ್ 120, ಡಿಸ್ಕೌಂಟಲ್ಲಿ 100 rupees. ಆ್ಯಂಡ್ ಅ ಕಾಂಬೋ ಆಫ್ ಆಲ್ 3 250 rupees. ಓಕೆ. ಕಾಂಬೋ 3 ಪೀಸ್ಗೆ 250 rupees. ಇದೇನೋ ಬೇಕು ಅಂದರೆ ನಮ್ಮ ಕಸ್ಟಮರ್ ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು ಮೇಡಮ್? ಸೊ ಬೇಕಾದರೆ ನಮ್ಮ ವೆಬ್ಸೈಟ್ ಇದೆ, ಇಲ್ಲಾಂದರೆ ನಮ್ಮ ವಾಟ್ಸಾಪ್ ಇದೆ. ಸೊ ಯು ಕ್ಯಾನ್ ಆ ಥರ ರೀಚ್ ಔಟ್ ಆಗ್ಬೋದು ನಮ್ಮನ್ನ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾ, ನೀನೇ ಪುಸ್ಕಂತೀಯ, ತಲೆ ಕೆಡ್ಸ್ಕೊಬೇಡ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಮೈಸೂರು ಸ್ಯಾಂಡಲ್ಲು ಮಿಲೇನಿಯಮ್ ಅಂತ ಒಂದು ಸೂಪರ್ ಪ್ರೀಮಿಯಮ್ ಸೋಪ್ ಇದು. ಸೊ ಮೈಸೂರು ಸ್ಯಾಂಡಲ್ ಅವ್ರದ್ದು.
ಸೊ ಇದ್ರ ಪ್ರೈಸ್ ಬಂದು ನಿಮಗೆ 810 ರೂಪಾಯಿ, ಹೊರಗಡೆ ತೊಗೊಂಡ್ರೆ ಆಗುತ್ತೆ. ಸೊ ಇಲ್ಲೇನಾದ್ರು ನೀವು ಕೃಷಿ ಮೇಳದಲ್ಲಿ ಏನೋ ತೊಗೋತೀವಿ ಅಂತಂದರೆ 780 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಸೋಪು ಸಿಗ್ತಾ ಇರುವಂಥದ್ದು. ಇದು TFM ಬಂದು ನಿಮಗೆ 80 ಇರುವಂಥದ್ದು. ಸೊ ಮೈಸೂರು ಸ್ಯಾಂಡಲಲ್ಲೇ ಒಂದು ಟಾಪ್ ಬ್ರ್ಯಾಂಡು, ಟಾಪ್ ಸೋಪ್ ಆಗಿರುವಂಥದ್ದು. ನೋಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ತೆ ಸರ್, ನಿಮ್ಮ ಹೆಸರು? ಯೋಗೇಶ್ ಅಂತ ಸರ್. ಸರ್, ಈ ಒಂದು ಪೋಸ್ಟ್ ಆಫೀಸಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಆಗುವಂಥ ಒಂದು 2 ಅದರ್ ಸ್ಕೀಮ್ಸ್ಗಳ ಬಗ್ಗೆ ಹೇಳ್ಕೊಡಿ ಸರ್. ಸರ್, ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿರೋ ಜನಗಳಿಗೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ. ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಓಕೆ, ಏನು ಉಪಯೋಗ ಸರ್ ಅದರಿಂದ? ಈಗ ಇದು ಮಾಮೂಲಿ ಟರ್ಮ್ ಇನ್ಶೂರೆನ್ಸ್ ಥರ LIC ಥರ ಸರ್. ಯಾವ ಥರ? ಒಂದೆರಡು ಈಗ ಹೇಳಿ ಸರ್. ಈಗ ಒಂದು 5 ಲಕ್ಷ ರೂಪಾಯಿ ಪಾಲಿಸಿ ತೊಗೊಂಡ್ರೆ ನೀವು ತಿಂಗಳ ಕಟ್ಕೊಂಡು ಹೋಗೋದು ಏಜಿನ ಮೇಲೆ, ಅವ್ರ ಏಜಿನ ಮೇಲೆ. ಈಗ ಏನಾದರೂ ಹೆಚ್ಚು ಕಡಿಮೆ ಒಂದು 10 ವರ್ಷಕ್ಕೆ ಪಾಲಿಸಿ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. 10 ವರ್ಷದಲ್ಲಿ ಒಂದು 2 ವರ್ಷ 3 ವರ್ಷ ಕಟ್ಟಿರ್ತಾರೆ. ಏನೋ ಆಕಸ್ಮಿಕವಾಗಿ ಏನೋ ಆಗಿ ಎಕ್ಸ್ಪೈರ್ಡ್ ಆಗ್ತಾರೆ, ಏನೋ ಆಗ್ತದೆ. ಆಗ ಏನು ಪಾಲಿಸಿ ತೊಗೊಂಡಿರ್ತೀರೋ 10 ಲಕ್ಷ ರೂಪಾಯಿ ಪಾಲಿಸಿ, ಆ ಅಮೌಂಟು ನಾಮಿನಿಗೆ ಹೋಗುತ್ತೆ. ಏನು ಆ ವರ್ಷದ ಏನು ಬೋನಸ್ ಇರುತ್ತೋ ಆ ಬೋನಸ್ಸು. ಮತ್ತು ಈಗ ಆಟೋ ಡ್ರೈವರ್ಗಳಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ IPPB ಕಡೆಯಿಂದ ಇನ್ಶೂರೆನ್ಸ್ ಇದೆ. 755 ರೂಪಾಯಿ ಕೊಟ್ಟರೆ 15 ಲಕ್ಷದವರೆಗೂ ಅವ್ರಿಗೆ ಆಕಸ್ಮಿಕವಾಗಿ ಏನಾದರೂ ಆದರೆ, ಕರೆಂಟ್ ಶಾಕ್ ಕೊಡಿಸತ್ರೆ, ಮನೆಯಲ್ಲಿ ಜಾರು ಬಿದ್ದರೆ, ಆಕ್ಸಿಡೆಂಟ್ ಆದರೆ, ಹಾಸ್ಪಿಟಲೈಸೇಷನ್ಗೆ 1 ಲಕ್ಷದವರೆಗೂ ಕವರ್ ಆಗುತ್ತೆ. ಇನ್ ಕೇಸ್ ಅದರಿಂದ ಏನಾದರೂ ಆಗಿ ಡೆತ್ ಆಯಿತು ಅಂದರೆ 15 ಲಕ್ಷದವರೆಗೂ ಕವರ್ ಆಗುತ್ತೆ. ಅಂದರೆ ಸರ್, ಇದು ಬರೀ ಡ್ರೈವರ್ಸ್ಗಳಿಗೆ ಮಾತ್ರನೇ ಆ ಸ್ಕೀಮ್ ಇರೋದು? ಎಲ್ಲರೂ ಯಾರು ಬೇಕಾದ್ರೂ ತೊಗೋಬೋದು ಸರ್. ಓಕೆ ಸರ್. ಬೇರೆ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೆಣ್ಮಕ್ಳುಗಳಿಗೆ 10 ವರ್ಷದೊಳಗಡೆ ಇರೋಂಥ ಮಕ್ಕಳುಗಳಿಗೆ ಸುಕನ್ಯಾ ಸಮೃದ್ಧಿ ಅಂತ ಇದೆ. ಇವಾಗ ಹುಟ್ಟಿರೋ ಮಗುವಿಂದ ಹಿಡಿದು 10 ವರ್ಷದೊಳಗಡೆ ಇರೋಂಥ ಹೆಣ್ಮಕ್ಳು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಓಕೆ ಸರಿ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ, ಈಗ ಪೋಸ್ಟ್ ಆಫೀಸಲ್ಲಿ ನಿಮಗೆ ಹಲವಾರು ರೀತಿಯಾದಂಥ ಒಂದು ಸ್ಕೀಮ್ಸ್ಗಳಿರುವಂಥದ್ದು. ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಏನಿದೆ ಆ ಪೋಸ್ಟ್ ಆಫೀಸ್ಗೆ ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿಗಳು ತಿಳ್ಕೊಳ್ತಾ ಹೋಗ್ತಾರೆ. ಸೊ ಇದೇ ಥರ ನಮ್ಮ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ. ಸೊ ಹತ್ತಿರದ ಒಂದು ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಹೆಲ್ತ್ ಕ್ಯಾಂಪು ನೋಡ್ರಪ್ಪ ಕೃಷಿ ಮೇಳದಲ್ಲಿ. ಒಂದು ತರಕಾರಿ ಇದೆಯಾ ಅಂತ ನೀವು ಕ್ವಶನ್ ಮಾಡ್ತೀರಾ? ಇದು ಕರ್ನಾಟಕದ ಹೆಮ್ಮೆ. ಇದು ಸರ್ಕಾರಿ